ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ದಿನನಿತ್ಯದ ಅಪಘಾತಗಳಿಗೆ ಕಡಿವಾಣ ಬೀಳುವಂತೆ ಕಾಣುತ್ತಿಲ್ಲ. ಇಂದು ಬೆಳಗಿನ ಜಾವ ಚಿಕ್ಕಬಳ್ಳಾಪುರ ಹೊರವಲಯ ಅಗಲಗುರ್ಕಿ ಬೈಪಾಸ್ನಲ್ಲಿ ನಡೆದ ಖಾಸಗಿ ಬಸ್ ಮತ್ತು ಲಾರಿ ಮಧ್ಯೆ ಅಪಘಾತದಲ್ಲಿ ಸಾಫ್ಟ್ವೇರ್ ಎಂಜಿನಿಯರ್ ಒಬ್ಬರು ಮೃತಪಟ್ಟು ಹಲವಾರು ಮಂದಿಗೆ ಗಂಭೀರ ಗಾಯಗಳಾಗಿದೆ. ಮೃತ ದುರ್ದೈವಿ ಬೆಂಗಳೂರಿನ ಆಕ್ಸೆಂಚರ್ ಕಂಪನಿ ಉದ್ಯೋಗಿ 28 ವರ್ಷದ ಕೌಸರ್ ತಾಜ್ ಅಂತ ಗುರುತಿಸಲಾಗಿದೆ. ಕೌಸರ್ ತಾಜ್ ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡ್ತಾ ಇದ್ದು ವಾರಕ್ಕೊಮ್ಮೆ ಕಚೇರಿಗೆ ತೆರಳಿ ರಿಪೋರ್ಟ್ ಮಾಡಿಕೊಳ್ಬೇಕಿತ್ತು. ಹೈದರಾಬಾದ್ನಿಂದ ಬೆಂಗಳೂರಿಗೆ ಬರ್ತಿದ್ದ ಬಸ್ ಮುಂಜಾನೆ 6 ಗಂಟೆ ಸುಮಾರಿಗೆ ಅಪಘಾತ ನಡೆದಿದ್ದು, ಬಸ್ ಚಾಲಕನ ಅತಿವೇಗ ಹಾಗೂ ಅಜಾಗರೂಕತೆಯ ಚಾಲನೆಯೇ ಈ ಅಪಘಾತಕ್ಕೆ ಕಾರಣ ಎನ್ನಲಾಗಿದೆ. ಮೃತ ಕೌಸರ್ ತಾಜ್ ಅಣ್ಣ ಸ್ಥಳಕ್ಕೆ ಬಂದು ನಡೆದ ಘಟನೆಯ ಬಗ್ಗೆ ಹೇಳಿಕೊಂಡು ತನ್ನ ತಂಗಿಯ ದುರ್ಮರಣಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಾರೆ. 5:30ಕ್ಕೆ ಮನೆಯಿಂದ ಹೊರಟ ನನ್ನ ಸಹೋದರಿಗೆ ಅಪಘಾತ ಆಗಿದೆ ಅಂತ ವರ್ತಮಾನ ಬರುವ ವೇಳೆಗೆ ನಮ್ಮ ತಂದೆ ತಾಯಿ ಸ್ಥಳದಲ್ಲಿಯೇ ಕುಸಿದು ಬಿದ್ದಿದ್ದಾರೆ ಅಂತ ಅಣ್ಣ ಅಳಲು ತೋಡ್ಕೊಂಡಿದ್ದಾರೆ. ಸರ್, ನಮ್ಮ ತಂಗಿ ಆದಂಥ PS ಕೌಸರ್ ತಾಜ್ ಅನ್ನೋರು ವೀಕ್ಲಿ ಒನ್ ಟೈಮು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾರೆ ಬೆಂಗಳೂರಲ್ಲಿ. ಅವರು ಕೆಲಸಕ್ಕೆ ಅಂತ ಬೆಳಿಗ್ಗೆ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಬೆಂಗಳೂರಿಗೆ ಹೋದ ತಕ್ಷಣ ನಮಗೆ ಒಂದು ಅರ್ಧ ಗಂಟೆ ಆದಮೇಲೆ ಒಂದು ಫೋನ್ ಬಂದಿದೆ ಅವ್ರ ಅಪ್ಪವ್ರಿಗೆ ಇಮಿಡಿಯೇಟ್ ಫೋನ್ ಬಂದು ಇದೆಲ್ಲ ನಿಮ್ಮ ಹುಡುಗಿಗೆ ಆಕ್ಸಿಡೆಂಟ್ ಆಗಿದೆ, ಇಮಿಡಿಯೇಟ್ ನೀವು ಬಂದುಬಿಟ್ರಿ ಅಂತ ಹೇಳಿದ್ದಾರೆ. ನಮಗೆ ಅವರ ಅಪ್ಪ ಇಮಿಡಿಯೇಟ್ ಇನ್ಫಾರ್ಮ್ ಕೊಟ್ಟ ತಕ್ಷಣ ನಾವು ಈ ಥರ ಚಿಕ್ಕಬಳ್ಳಾಪುರ ಬಂದು ಹಾಸ್ಪಿಟಲಲ್ಲಿ ಬಾಡಿ ಚೆಕಪ್ ನೋಡಿಕೊಂಡು ಕನ್ಫರ್ಮ್ ಮಾಡಿಕೊಂಡು ನಾವು ಪೊಲೀಸ್ ಸ್ಟೇಷನ್ಗೆ ಬಂದು ಎಲ್ಲ ಮಾಹಿತಿ ಚೆಕ್ ಮಾಡಿಕೊಂಡು ನಮ್ಮ ಇದಕ್ಕೆ ನಾವು ಹೋಗ್ತಾ ಇದ್ವಿ ಸರ್. ಇನ್ನು ಅಪಘಾತ ನಡೆದ ಸ್ಥಳಕ್ಕೆ ಸಂಚಾರಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆ ಶವಾಗಾರಕ್ಕೆ ರವಾನಿಸಿದ್ದಾರೆ. ಬಸ್ ಚಾಲಕನ ವಿರುದ್ಧ ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಕ್ಯಾಮರಾಮನ್ ಅಖಿಲ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ.